ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ಒಂದು ಕಾಮೆಂಟ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬು ಲೈಕಿಂದ ನಮಗೂ ಸ್ವಲ್ಪ ಇದನ್ನೋದು ಬರುತ್ತೆ, ಇನ್ನೂ ಮಾಡೋಣ ಅಂತ. ಇನ್ನಿಂದ ಟ್ರೈ ಮಾಡ್ತೀನಿ ಒಂದೊಂದು ಡೈಲಿ ಒಂದು ವಿಡಿಯೋ ಮಾಡೋಕ್ಕೆ. ಈಗ ಬನ್ನಿ ವಿಡಿಯೋಗೆ ಹೋಗೋಣ. ಇಂಗ್ಲೆಂಡ್ ಅವ್ರು 248 10 ವಿಕೆಟ್ಸು, ಇಂಡಿಯಾ 251 6 ವಿಕೆಟ್ಸ್. ಇಂಗ್ಲೆಂಡ್ ಅವ್ರು ಬಂದುಬಿಟ್ಟು 48 ಓವರ್ಗೆ ನಾವು ಆಲ್ಔಟ್ ಆದರು. ಇಂಡಿಯಾ ಅವ್ರು ಬಂದುಬಿಟ್ಟು 39 ಓವರ್ಗೆ ಚೇಸ್ ಮಾಡಿದ್ರು. ಅದರಲ್ಲಿ ನಮ್ಮ ಇಂಡಿಯಾ ಅವರು ಒಳ್ಳೆ ಪರ್ಫಾರ್ಮೆನ್ಸ್, ಶ್ರೇಯಸ್ ಅಯ್ಯರ್ ಅಂತೂ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಮತ್ತು ಈಗ ನೋಡ್ಬೋದು, ಅವರು ಎಷ್ಟು 9 ಓವರ್ಗೇನೋ 74 ಇದ್ದರು, ಒಂದು ವಿಕೆಟ್ ಇಲ್ಲ. ಮತ್ತೆ ನೋಡಿದ್ರೆ 77ಗೆ 3 ವಿಕೆಟ್ ಬಿದ್ದವ್ರು ಇಂಗ್ಲೆಂಡ್ ಅವರು. ಅಲ್ಲಿ ಸ್ವಲ್ಪ ಲಾಸ್ ಆಯಿತು ಅವ್ರಿಗೆ, ಸ್ವಲ್ಪ ಗೇಮ್ ಡೌನ್ ಆಯಿತು. ಅಲ್ಲಿ ಪಿಲ್ಸಾಲ್ಟ್ಗೆ ಅದು ಅವಶ್ಯಕತೆಯೇ ಇಲ್ಲ ಅನ್ಸ್ಕೊತೀನಿ. ರನ್ಔಟ್ಗೆ 3 ಬಾಲ್ಗೆ ಹೋಗೋದು, ಡಬಲ್ ಆಗಿದ್ದರೆ ಸುಮ್ಮನೆ ಇರ್ಬೋದಾಗಿತ್ತು. ಅದು ಅವ್ರು ಡಕೆಟ್ ನೋಡ್ಕೊಂಡಿಲ್ಲ, ಅಲ್ಲಿ ಅವ್ರು ಪಿಲ್ಸಾಲ್ಟ್ ಬಂದುಬಿಟ್ರು. ಮತ್ತು ಇಲ್ಲಿ ನೋಡ್ಬೋದು, ಈಗ ಗಿಲ್ ಬಂದುಬಿಟ್ಟು 96 ಬಾಲ್ಗೆ 6 ಬಾಲ್ಗೆ 87 ಹೊಡೆದಿದ್ದಾರೆ. ಅಕ್ಷರ್ ಪಟೇಲು 47 ಬಾಲ್ಗೆ 52, ಶ್ರೇಯಸ್ ಅಯ್ಯರ್ 36 ಬಾಲ್ಗೆ 59. ಅಂದರೆ T20 ಥರನೇ ಆಡಿದ್ದಾರೆ ಶ್ರೇಯಸ್ ಅಯ್ಯರ್. ಗಿಲ್ಲು ಆಡಿದ್ದಾರೆ, ಎಲ್ಲರೂ ಆಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅಂತೂ ಚೆನ್ನಾಗಿ ಆಡಿದ್ರು. ಶ್ರೇಯಸ್ ಅಯ್ಯರಿಂದಲೇ ಅಷ್ಟು ಸ್ಕೋರ್ ಹೋಗಿದ್ದು. ಫಸ್ಟಲ್ಲಿ ಸ್ವಲ್ಪ T20 ಸ್ಕೋರ್ ಹೋಗ್ತಾ ಇತ್ತಲ್ಲ, ಅಲ್ಲೋಗಿದ್ದು. ಇವರು ಜೈಸ್ವಾಲ್, ರೋಹಿತ್ ಶರ್ಮಾ ಎಲ್ಲ ಫಸ್ಟಲ್ಲಿ ಬಿದ್ದಿದ್ರು. ಹೌದು, ಈ ಶ್ರೇಯಸ್ ಅಯ್ಯರ್ದು 19th ಒನ್ ಡೇ ಹಾಫ್ ಸೆಂಚುರಿ ಆಗುತ್ತೆ. ಅವ್ರು ಚೆನ್ನಾಗಿ ಆಡಿದ್ರು ಶ್ರೇಯಸ್ ಅಯ್ಯರು. ಒಳ್ಳೆ 6 ಹೊಡೆದ್ರು, 4 ಹೊಡೆದ್ರು. ಶ್ರೇಯಸ್ ಅಯ್ಯರ್ ಮತ್ತೆ ಪ್ರೂವ್ ಮಾಡಿದ್ರು ನಾನು ಏನು ಅಂತ. ಸಂಜಯ್ ಮಂಜಿಕರ್ ಅವರು ಹೇಳಿರೋದು, ಐ ನೋ ಇಟ್ಸ್ ಜಸ್ಟ್ 58 ಫ್ರಮ್ ನೌ, ಬಟ್ ದಟ್ ಹ್ಯಾಸ್ ಟು ಬಿ ಶ್ರೇಯಸ್ ಅಯ್ಯರ್ಸ್ ಬೆಸ್ಟ್ ಇನ್ನಿಂಗ್ಸ್ ಅಂತ ಹೇಳಿದ್ದಾರೆ. 10 ಔಟ್ ಆಫ್ 10 ಕೊಟ್ಟಿದ್ದಾರೆ ಅವರು, ಸಂಜಯ್ ಮಂಜಿಕರ್ ಅವರು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ಗೆ. ಇಲ್ಲಿ ಅಕ್ಷರ್ ಪಟೇಲ್ ಮಾತ್ರ ಒಳ್ಳೆ ಬ್ಯಾಟಿಂಗು ಆಡಿದ್ರು. ಅದು ಅಕ್ಷರ್ ಪಟೇಲ್ಗೆ ಒಳ್ಳೆ ಈ ಪ್ಲೇಸಲ್ಲೇ ಕಳಿಸಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೋ ನೋಡೋಣ. ಅಕ್ಷರ್ ಪಟೇಲ್ ಅವರು ಬೌಲಿಂಗಲ್ಲಿ ಅದ್ಭುತ ಪ್ರದರ್ಶನ ಕೊಟ್ಟರು. ಆದರೆ ಫಸ್ಟಲ್ಲಿ ಹೊಡೆದ್ರು ಅವ್ರು ಫಸ್ಟ್ ಓವರಲ್ಲಿ ಎಷ್ಟು ಅಕ್ಷರ್ ಪಟೇಲ್ಗೆ ಬೌಲಿಂಗಲ್ಲಿ ಬಂದ್ಬಿಟ್ಟು 15 ರನ್. ಇವ್ರು ಹೇಳಿರೋದು ಹರ್ಷಿತ್ ರಾಣಾ ಅವರು, ಐ ಗೇವ್ ಅವೇ ರನ್ಸ್ ಇನ್ ದ ಬಿಗಿನಿಂಗ್ ಬಿಕಾಸ್ ಐ ವಾಸ್ ಬೌಲಿಂಗ್ ಅವೇ ಫ್ರಮ್ ದ ಸ್ಟಂಪ್ಸ್. ರೋಹಿತ್ ಬೈ ಟೋಲ್ಡ್ ಮೀ ಟು ಬೌಲ್ ಕ್ಲೋಸರ್ ಟು ದ ಸ್ಟಂಪ್ಸ್ ಅಂಡ್ ದ ಬಾಡಿ ಆ್ಯಂಡ್ ಇಟ್ ಹೆಲ್ಪ್ಡ್ ಮೀ. ಅಂದರೆ ಹರ್ಷಿತ್ ರಾಣಾ ಅವರು ಸ್ಟಂಪ್ಸ್ಗೆ ಆ ಕಡೆ ಆಗ್ತಾಯಿದ್ರಂತೆ, ಮತ್ತು ರೋಹಿತ್ ಶರ್ಮಾ ಹೇಳಿದ್ರಂತೆ ಸ್ಟಂಪ್ಸ್ ಮೇಲೆ ಆಡಿಸು ವಿಕೆಟ್ಸ್ ಬರುತ್ತೆ ಅಂತೆ. ಅದು ಇವ್ರು ಹೇಳಿರೋದು ಹರ್ಷಿತ್ ರಾಣಾ ಅವರು. ಇಲ್ಲಿ ನೋಡ್ಬೋದು, ಹರ್ಷಿತ್ ರಾಣಾ ಅವ್ರಿಗೆ ಒಂದೇ ಓವರಲ್ಲಿ ಪಿಲ್ಸಾಲ್ಟ್ ಅವರು ಎಷ್ಟು ಮೇ ಬಿ 6 4 6 4 6 26 ರನ್ ಅನ್ಕೊತೀನಿ ಪಿಲ್ಸಾಲ್ಟ್ ಅವ್ರು ಹೊಡೆದಿದ್ದು. ಮತ್ತು ಇವರು ಹರ್ಷಿತ್ ರಾಣಾ ನೆಕ್ಸ್ಟ್ ಓವರ್ ಮತ್ತೆ ಮಾಡೋಕ್ಕೆ ಬಂದ್ರಲ್ಲ, ಆಗ ಕಮ್ಬ್ಯಾಕ್ ಮಾಡಿದ್ರು. ಯಾರ್ಯಾರು ವಿಕೆಟ್ ಇಲ್ಲಿ ಹೋಗಿದ್ದು, ಡಕೆ ಹಿಡ್ದು ಹೋಯ್ತು 3ನೇ ಬಾಲ್ಗೆ. ಮತ್ತು ಇವ್ರದ್ದು ಹ್ಯಾರಿ ಬ್ರೋಕ್ ವಿಕೆಟ್ ಹೋಯ್ತು. ಪಿಲ್ಸಾಲ್ಟ್ ಮಾತ್ರ ಅದು ರನ್ಔಟ್, ಅನ್ಫಾರ್ಚುನೇಟ್ಲಿ ರನ್ಔಟ್, ಅದು ಅವಶ್ಯಕತೆಯೇ ಇಲ್ಲ ಅನ್ಕೊತೀನಿ. ಆ ರನ್ಔಟು ಅಂದರೆ ಅವ್ರಿಗೆ ರನ್ನು ಸ್ಲೋ ಆಗಿ ಆಡಿದರೆ ಆಗ್ತಾಯಿತ್ತು. ಪಿಲ್ಸಾಲ್ಟ್ ಇದ್ದಿದ್ರೆ ಮಾತ್ರ ಪಕ್ಕ ನನಗೇನೋ ಸೆಂಚುರಿ ಹೊಡೆಯೋನೆ ಪಿಲ್ಸಾಲ್ಟ್. ಏನೋ ಆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ರೆ ಪಿಲ್ಸಾಲ್ಟ್ RCBಗೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡ್ತಾರೆ. RCB ಅವರು ಫುಲ್ ಖುಷಿಯಾಗಿರ್ತಾರೆ. ಜಕೋಬಿತೆಲ್ ಈ ಕಡೆ 51. ಏನಂದರೆ ಜಕೋಬಿತೆಲ್ ಫಸ್ಟಲ್ಲಿ ಫುಲ್ ಸ್ಟ್ರಗಲ್ ಮಾಡಿದ್ರು ಪಾಪ. ಅವರು ವಿಕೆಟು ಈ ಕಡೆ ಬಟ್ಲರ್ ಆಡ್ತಾನೆ ಅಂತ ವಿಕೆಟ್ ಅವರಿಂದನೇ ಪಾಪ ಜಕೋಬಿತೆಲ್ಲು ಬಟ್ಲರಿಂದ ಸ್ವಲ್ಪ ಅಷ್ಟು ಸ್ಕೋರ್ ಹೋಗಿದ್ದಿಲ್ಲ. ಅಂದರೆ ಪಕ್ಕ ಒಂದು 160 ಅಷ್ಟರಲ್ಲಿ ಆಲ್ಔಟ್ ಆಗ್ತಾಯಿದ್ರು ಇವ್ರು ಇಂಗ್ಲೆಂಡ್ ಅವರು. ಜಕೋಬಿತೆಲ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಅದು LB ಆಗೋದ್ರೆ ಅವ್ರು ಇದ್ದಿದ್ರೆ ಪರವಾಗಿಲ್ಲ, ಒಂದು 280 270 ಬರೋದು ಸ್ಕೋರ್ ಅನ್ಕೊತೀನಿ ಒಂದು 50 ಓವರ್ಗೆ, ಜಕೋಬಿತೆಲ್ ಏನಾದರೂ ಇದ್ದಿದ್ದರೆ. ಸೆಕೆಂಡ್ ಒನ್ ಡೇದಲ್ಲಿ ಇಂಗ್ಲೆಂಡ್ ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನೋಡೋಣ. ಸೆಕೆಂಡ್ ಒನ್ ಡೇದಲ್ಲಿ ಏನಾದರೂ ಒಂದು 330, ಯಾರಾದರೂ ಫಸ್ಟ್ ಬ್ಯಾಟಿಂಗ್ ಬರಲಿ 330 ಏನಾದರೂ ಸ್ಕೋರ್ ಬಂದರೆ ಒಂದು ಮ್ಯಾಚ್ ನೋಡೋಕ್ಕೆ ಸ್ವಲ್ಪ ಥ್ರಿಲ್ ಇರುತ್ತೆ. ಈ 250 ಏನಾದರೂ ಬಂದರೆ ನಮಗೂ ಥ್ರಿಲ್ ಇರಲ್ಲ ಮ್ಯಾಚ್ ನೋಡೋಕ್ಕೆ. ನೋಡೋಣ, 330 ಬಂದರೆ ಯಾರ್ದಾದ್ರೂ ಪಕ್ಕ ಸೆಂಚುರಿ ಇದ್ದೇ ಇರುತ್ತೆ. ಹಂಗೆ ಆಡಬೇಕು ನೋಡೋಣ. ಇಂಗ್ಲೆಂಡ್ದೇ ಬರಲಿ ಇಂಗ್ಲೆಂಡೇ ಬರಬೇಕು, ಚೆನ್ನಾಗಿರುತ್ತೆ ಬ್ಯಾಟಿಂಗ್. ನಮಗೇನಂದರೆ RCB ಅವ್ರು ಬ್ಯಾಟಿಂಗ್ ನೋಡೋಕ್ಕೆ ಸಿಗತ್ತಲ್ಲ, ಅದೊಂದು ಖುಷಿ ಆಗುತ್ತೆ.
ನಾನು ಜಕೋಬಿತೆಲ್ RCB ಅವರಿಂದ ಮ್ಯಾಚ್ ನೋಡ್ತೀನಿ. ನಾನು ಸ್ವಲ್ಪ ಜಕೋಬಿತೆಲ್ಲು ಇವರು ಲಿವಿಂಗ್ಸ್ಟೋನು ವಿಲ್ಸಾಲ್ಟ್ ಬಂದರೆ ಅವರಿಂದ ಅವ್ರು ಆಡಲಿ ಅಂತ ನನಗೂ ಇಂಟೆನ್ಷನ್, ಸ್ವಲ್ಪ ಆಸೆ. ನಿನ್ನೆ ಜಕೋಬಿತೆಲ್ ಆಡಿದ್ರು ಇನ್ನೂ ಸ್ವಲ್ಪ ಜೋರಾಡಿದರೆ ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಇದಾಗಿರುತ್ತೆ. ನೀವು ಕಾಮೆಂಟ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಒನ್ ಡೇದಲ್ಲಿ ಇಂಡಿಯಾ ಗೆಲ್ಲುತ್ತಾ ಇಂಗ್ಲೆಂಡ್ ಗೆಲ್ಲುತ್ತಾ ಅಂತ. ಏನಾದರೂ ಚೇಂಜಸ್ ಮಾಡ್ತಾರೆ, ನನಗೇನೋ ಏನು ಚೇಂಜಸ್ ಮಾಡಲ್ಲ ಅನಿಸ್ತಾ ಇದೆ. ನೋಡೋಣ, ಏನಾದರೂ ವಿರಾಟ್ ಕೊಹ್ಲಿ ಬರ್ಬೋದು. ಹೌದು, ವಿರಾಟ್ ಕೊಹ್ಲಿಗೇನೋ ಇಂಜುರಿ ಅಂತ ಇದ್ದಾರೆ, ಪಂತ್ಗೂ ಇಂಜುರಿ ಅಂತ ಇದ್ದಾರೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾರೇನೋ, ಇಲ್ಲಾಂದರೆ ಥರ್ಡ್ ಒನ್ ಡೇಗೆ, ಇಲ್ಲಾಂದರೆ ಡೈರೆಕ್ಟು ಚಾಂಪಿಯನ್ಸ್ ಟ್ರೋಫಿಗೆ ಏನಾದರೂ ಬರ್ತಾರೇನೋ ನೋಡಬೇಕು. ಇದಾಗಿರುತ್ತೆ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಯಾವುದಾದ್ರು 5 ಅಪ್ಡೇಟ್ಸ್ ಬಗ್ಗೆ ತಿಳಿಸ್ತೀನಿ. ಒಂದು ಕಾಮೆಂಟು, ಒಂದು ಲೈಕು, ಒಂದು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡ್ಕೊಳ್ಳಿ, ಒಂದು ಕಾಮೆಂಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ಲೈಕ್ ಮಾಡೋದು ಅಲ್ಲಿ ಕೆಳಗಡೆ ಇರುತ್ತೆ, ಹಂಗೆ ಒತ್ತಿದ್ರೆ ಒಂದು ಲೈಕ್ ಬರುತ್ತೆ. ನೀವು ಲೈಕ್ ಮಾಡೋದ್ರಿಂದ ಆ ವಿಡಿಯೋ ಸ್ವಲ್ಪ ಇನ್ನೂ ವೈರಲ್ ಆಗುತ್ತೆ. ಏನಾದರೂ ಮಾತುಗಳು ಸ್ವಲ್ಪ ಇದಾಗಿದ್ದರೆ ಸ್ವಲ್ಪ ಕ್ಷಮಿಸಿ. ನಾನು ಫಸ್ಟಲ್ಲಿ ಮಾಡ್ತಿರೋದಲ್ಲ ಯೂಟ್ಯೂಬ್ ಚಾನಲ್ಲು, ಅದಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಪ್ರಾಕ್ಟೀಸ್ ಇದ್ದರೆ ಚೆನ್ನಾಗಿ ಮಾಡ್ಬೋದು, ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಲ್ಲ, ಆ ರೀತಿ ಎಷ್ಟು ಪ್ರಾಕ್ಟೀಸ್ ಇದ್ದರೆ ಅಷ್ಟು ಚೆನ್ನಾಗಿ ನಾವು ಮಾತಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ಟಾಟಾ, ಬೈ.